ಭಾಗವಾಗಿ ಕರ್ನಾಟಕದಲ್ಲಿ 1918ರಿಂದ ಈಚೆಗೆ ಮೀಸಲಾತಿಯ ಈ ಶಬ್ದ ಅಥವಾ ಈ ಥರದ ಒಂದು ಆಲೋಚನೆ ಸೃಷ್ಟಿಯಾಯಿತು, ಗೊತ್ತಿದೆ ನಿಮಗೆ. 1875ರಲ್ಲಿ ಹಿಂದುಳಿದ ವರ್ಗಗಳಿಗೆ ಒಂದು ಸಣ್ಣ ರೆಪ್ರೆಸೆಂಟೇಷನ್ ಕೊಡಬೇಕು ಅಂತ ಮೈಸೂರು ಸಂಸ್ಥಾನದಲ್ಲಿ ಮೋಸ್ಟ್ಲಿ ಅವರ ಮಾಧವರಾವಣ್ಣವರು ದಿವಾನರಾಗಿರ್ತಾರೆ. ಆಗ ಮೈಸೂರು ಸಂಸ್ಥಾನದಲ್ಲಿ 10 ಪೊಲೀಸ್ ಹುದ್ದೆಗಳಲ್ಲಿ 8 ಪೊಲೀಸ್ ಹುದ್ದೆಗಳನ್ನು ನಾವು ಇದಕ್ಕೆ ಹಿಂದುಳಿದ ವರ್ಗಗಳಿಗೆ ಕೊಡಬೇಕು, ಯಾಕೆಂದರೆ ಮೈಸೂರು ಸಂಸ್ಥಾನದಲ್ಲಿ ಅವರ ಸಂಖ್ಯೆ ಜಾಸ್ತಿ ಇದೆ ಅನ್ನೋ ಕಾರಣಕ್ಕಾಗಿ ಒಂದು ಸಣ್ಣ ಚರ್ಚೆ ಶುರುವಾಗುತ್ತೆ. 1875ರಲ್ಲಿ ಶುರುವಾದಂತಹ ಈ ಥರದ ಒಂದು ಚರ್ಚೆ 20 ವರ್ಷಗಳ ನಂತರ 74ರಲ್ಲಿ ಶುರುವಾಗುತ್ತೆ. 20 ವರ್ಷಗಳ ನಂತರ ಒಂದು ಸಣ್ಣದಾಗಿ ಅದೊಂದು ಆರ್ಡರ್ ಆಗುತ್ತೆ ಮೈಸೂರು ಸಂಸ್ಥಾನ. ಅದು ಆರ್ಡರ್ ಆದಮೇಲೆ ನಾವೆಲ್ಲರೂ ಕೂಡ ಕೊಂಡಾಡುವ, ಕರ್ನಾಟಕದ ತುಂಬ ದೊಡ್ಡ ಹೆಮ್ಮೆಯನ್ನು ಕೊಂಡಾಡುವ ವಿಶ್ವೇಶ್ವರಯ್ಯನವರು ದಿವಾನರಾಗ್ತಾರೆ 1918 ಅನಿಸುತ್ತೆ, 17-18 ಇಸ್ವಿನಲ್ಲಿ. ಆಗ ಮಹಾನುಭಾವರು ಏನು ಮಾಡ್ತಾರೆ, 19 AC ಹುದ್ದೆಗಳಲ್ಲಿ ಅಷ್ಟು 19 ಹುದ್ದೆಗಳನ್ನು ಬ್ರಾಹ್ಮಣರು ಕೊಟ್ಬಿಡ್ತಾರೆ. ಅವ್ರಿಗೆ ಗೊತ್ತಿರುತ್ತೆ ಏನಂತಂದರೆ, ಅವ್ರಿಗೂ ಗೊತ್ತಿದೆ ಪಾಪ, ನಾವು ಓದ್ಕೊಂಡು ಬಂದಂಗೆ ಅವರು ಓದ್ಕೊಂಡು ಬರ್ತಾರೆ. ಬ್ರಾಹ್ಮಣರು ಎಲ್ಲರಿಗಿಂತ ಬುದ್ಧಿವಂತ ಇರ್ತಾರೆ ಮತ್ತು ಬ್ರಾಹ್ಮಣರ ಕಾರ್ಯಗಳು ಎಲ್ಲರೂ ಶ್ಲಾಘಿಸುವಂತವಾಗಿರುತ್ತವೆ ಮತ್ತು ಅವರು ಮಾಡಿದ್ರೆ ಮಾತ್ರ ಎಲ್ಲ ಚೆನ್ನಾಗಿರುತ್ತೆ ಅಂತ ಮೋಸ್ಟ್ಲಿ ಅವರು ಅಂದ್ಕೊಂಡಿರ್ತಾರೆ. ಆ ಕಾರಣಕ್ಕಾಗಿ 19 ಹುದ್ದೆಗಳನ್ನು ಅವರು ಬ್ರಾಹ್ಮಣರು ಕೊಟ್ಬಿಡ್ತಾರೆ. ಅದು AC ಹುದ್ದೆಗಳು, ಅವರು ಕಮಿಷನರೇಟ್ ಇದ್ದಂತಹ ಒಂದು ಸಂದರ್ಭದಲ್ಲಿ. ಅದಾದಮೇಲೆ ಮೈಸೂರಲ್ಲಿ ಒಂದು ಚೆನ್ನಯ್ಯ ಅಂತ, HK ಚೆನ್ನಯ್ಯ ಅಂತ, ಅವರು ತುಂಬ ಹಿರಿಯ ಹೋರಾಟಗಾರರು, ಒಕ್ಕಲಿಗ ಸಮುದಾಯದವರು. ಅವರು ಹಿಂದುಳಿದ ವರ್ಗಗಳನ್ನು ಒಂದು ಸಂಘಟಿಸಿ ಒಂದು ಸಮಾವೇಶವನ್ನು ಆರ್ಗನೈಸ್ ಮಾಡ್ತಾರೆ. ಅಲ್ಲಿಂದ ಆಚೆಗೆ ನಾಲ್ವಡಿಯವರು ಬಂದು ಅವರು ಅಧಿಕಾರಕ್ಕೆ ಬಂದ ಮೇಲೆ ಮೈಸೂರು ಸಂಸ್ಥಾನದಲ್ಲಿ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ಅನ್ನೋ ಒಂದು ಕಾನ್ಸೆಪ್ಟ್ ಶುರುವಾಗುತ್ತೆ. ಅದಕ್ಕೆ ಮೂಲ ಬಂದು ಶಾಹು ಮಹಾರಾಜವರು, ನಮಗೆಲ್ಲರಿಗೂ ಗೊತ್ತಿದೆ. ಶಾಹು ಮಹಾರಾಜರು ಆಲೋಚನೆ ಮಾಡಲಿಕ್ಕೆ ಮೂಲ ಬಂದು ಜ್ಯೋತಿಬಾ ಫುಲೆ ಅವರು, ಅದು ನಮಗೆಲ್ಲರಿಗೂ ಗೊತ್ತಿದೆ. ಇದು ಅವಾಗಲೇ ಶುರುವಾಗಿದ್ದು ಮೀಸಲಾತಿ ಅಂತ ಅನ್ನೋದು, ಅಥವಾ ಪ್ರಾತಿನಿಧ್ಯ ಅಂತ ಅನ್ನೋದು. ಅದಾದಮೇಲೆ ಭಾರತದಲ್ಲಿ ನಮಗೆ 1932ರಲ್ಲಿ ಚುನಾವಣೆ, ಪ್ರತ್ಯೇಕ ಚುನಾವಣೆ ಮತಗಟ್ಟೆಗಳನ್ನು ಕೇಳಿದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ವಿಷಯವನ್ನು ಯಾಕೆ ನಾವು ಈ ರೀತಿಯ ರೆಪ್ರೆಸೆಂಟೇಷನ್ನನ್ನು ಮುಖ್ಯವಾಗಿ ಪರಿಗಣಿಸಬೇಕು ಭಾರತ ಅನ್ನುವಂಥ ದೇಶದಲ್ಲಿ ಅಂತ ಒಂದು ಇದನ್ನು ಪ್ರಪೋಸಲ್ ಜೊತೆಗೆ ಇರ್ತಾರೆ. ಗೊತ್ತಿದೆ 1918ರಲ್ಲಿ ಏನು ಮೀಸಲಾತಿಯನ್ನು 19 ಹುದ್ದೆಗಳಲ್ಲಿ ನಾವು ಮತ್ತೆ ಹಿಂದುಳಿದ ವರ್ಗಗಳ ಮೀಸಲಾತಿ ಕೊಡಬೇಕು ಅಂತ ಆಟ ಮಾಡಿದಾಗ ಚೆನ್ನೈನವರು ಸಮಾವೇಶ ಮಾಡಿ ಸರ್ಕಾರದ ಮೇಲೆ, ಮೈಸೂರು ಸಂಸ್ಥಾನದ ಮೇಲೆ ಒತ್ತಡ ತಂದು ಮೀಸಲಾತಿಯನ್ನು ಕೊಟ್ಟಾಗ ಹೇಗೆ ನಮ್ಮ ವಿಶ್ವೇಶ್ವರಯ್ಯನವರು ರಾಜೀನಾಮೆ ಕೊಟ್ಟು ಅಲ್ಲಿಂದ ನಿರ್ಗಮಿಸಿದ್ರು. ಅದಾದಮೇಲೆ ಮೈಸೂರು ಸಂಸ್ಥಾನದ ಒಬ್ಬರು ಮಹಿಳೆ ದಿವಾನರಾಗ್ತಾರೆ. ಅದೇ ರೀತಿ ನಮಗೆ 1932 ಕೂಡ ಆಗುತ್ತೆ. ಮಹಾತ್ಮ ಗಾಂಧಿಯವರು ಉಪವಾಸ ಬೀಳ್ತಾರೆ. ಮಹಾತ್ಮ ಗಾಂಧೀಜಿ ಸತ್ತೋಗ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ ಹೆಂಗೆ ಆಗಿ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪುನಃ ಒಪ್ಪಂದಕ್ಕೆ ಸರಿ ಆಗ್ತಾರೆ. ಅಲ್ಲಿಂದ ನಾವೇನು ಆಲೋಚನೆ ಮಾಡ್ತಿದ್ವಿ ಅದು ಶುರುವಾಗುತ್ತೆ. ತಮಗೆಲ್ಲರಿಗೂ ಕೂಡ ಅದು ಗೊತ್ತಿರುವಂಥ ವಿಷಯ. ಈಗ ಮೀಸಲಾತಿ ಅಂತಂದು ಏನಾಗಿದೆ ನಮ್ಗೆ ಗೊತ್ತಿದೆ. ಎಲ್ಲರೂ ಮಾತಾಡೋದು ಅದು. ನಾನು ವಿಜಯಶಾಂತಿ ಇಬ್ಬರು ಕೂಡ ಅದನ್ನು ಫೇಸ್ ಮಾಡ್ತೀವಿ ಕಾಲೇಜುಗಳಲ್ಲಿ. ಮಾತೆತ್ತಿದ್ರೆ ಈ ಮೀಸಲಾತಿ ಯಾವಾಗ ನಿಲ್ಲುತ್ತೆ, ಆಮೇಲೆ ಇದು ಯಾವಾಗಲೂ ಸರ್ಟಿಫಿಕೇಟ್ ಒಳಗಡೆ ಜಾತಿ ಬರ್ಸೋದು ಯಾವಾಗ ನಿಲ್ಲುತ್ತೆ ಅಂತ ಕೇಳ್ತಾರೆ. ಮಕ್ಕಳು ಇವಾಗಲೂ ಅದನ್ನು ಕೇಳ್ತಾರೆ. ಅದನ್ನು ನಮ್ಗೆ ಅರ್ಥ ಮಾಡ್ಸೋಕ್ಕೆ ಬಂದಿಲ್ಲ. ಯಾಕೆಂದರೆ ನಾವು ಅದನ್ನ ಮೀಸಲಾತಿ ಅಂತಲೇ ಕರಿತಿದ್ದೀವಿ, ಮೀಸಲು ಅಂತ ಕರಿತಿದ್ದೀವಿ. ಆ ಕಾರಣಕ್ಕಾಗಿ ಅದನ್ನು ಅರ್ಥ ಮಾಡ್ಸೋಕ್ಕೆ ನಮಗೆ ಆಗ್ತಿಲ್ಲ. ನೀವೇನೇ ಹೇಳಿದ್ರು ಅವರಿಗೆ ನಾವು ಒಂದು ಹೇಳಿದ್ರೆ ಅವ್ರಿಗೆ ಸೂಲಿಬೇರೆ ಥರದ್ದು 10 ವಿಡಿಯೋಗಳು ಬರುತ್ತೆ. ಅದಕ್ಕೆ ಜಾಸ್ತಿ ಆಕ್ಸೆಸ್ ಇದೆ. ಬೆಳಗ್ಗೆ ಹೇಳ್ತಿದ್ರು ಸರ್ ಶಿವಸುಂದರ್ ಸರ್, ಇವರು ಸೂಲಿಬೇರೆ ಅಂಬೇಡ್ಕರ್ ಬಗ್ಗೆ 6 ಪುಸ್ತಕಗಳನ್ನು ಬರಿತಾನೆ ಇರ್ತಂಥ ವಿಷಯ ಎಷ್ಟು ಪ್ರಚಾರ ಆಗುತ್ತೋ, ಅವ್ನು ಬರೀತಿರೋದು ವೇಸ್ಟ್, ಅವ್ನು ಬರೀತಿರೋದು ತುಂಬ ಗೌರ್ಯ ತುಂಬಿರುತ್ತೆ ಒಳಗಡೆ ಅಂತ ನಾವು ಹೇಳೋ ಮಾತು ಅಷ್ಟು ಪ್ರಚಾರ ಆಗಲ್ಲ. ಯಾಕಂದರೆ ನಮಗೆ ಆಲ್ಗರಿದಮ್ ಸಪೋರ್ಟ್ ಮಾಡಲ್ಲ. ನಾವು ಏನೇನು ಆಲೋಚನೆ ಮಾಡ್ತೀವೋ ಆಲೋಚನೆ ತಪ್ಪು ಅಂತ ಆಲ್ಗರಿದಮ್ಗೂ ಗೊತ್ತಿರುತ್ತೆ. ಆ ಕಾರಣಕ್ಕಾಗಿ ಅವರು ಅದನ್ನು ಮ್ಯಾನಿಪುಲೇಟ್ ಮಾಡ್ತಾರೆ. ಇದನ್ನು ನಾವು ಕಾಲೇಜಿನ ಸ್ಕೂಲಿನ ಮಕ್ಕಳುಗಳೆಲ್ಲ ಕೂಡ ಅರ್ಥ ಮಾಡಿಸೋದು ಭಾಳ ಕಷ್ಟ. ಇವತ್ತಿಗೂ ನಾವು ಇದನ್ನು ಫೇಸ್ ಮಾಡ್ತಿರೋಂಥ ವಿಷಯ ಇದೆ. ಇದು ನಾನು ನಿಮಗೆ ಹೇಳಿದಾಗ 1932ರಲ್ಲಿ ಈ ಆಲೋಚನೆ ಶುರುವಾಯಿತು. ಅದಾದಮೇಲೆ ನಿಮ್ಗೆ ಗೊತ್ತಿದೆ, ಸಂವಿಧಾನದ ವಿಧಿಗಳಲ್ಲಿ 15, 16 ಆ ವಿಧಿಗಳಲ್ಲಿ 15ನೇ ವಿಧಿ ಬಾರ್ 4 ಮತ್ತು 5, 16ನೇ ವಿಧಿ 4ನೇ ಭಾಗದಲ್ಲಿ ಮೀಸಲಾತಿ ಅಂಶಗಳನ್ನು, ಸಾಮಾಜಿಕ ಮತ್ತು ರಾಜಕೀಯ ಮೀಸಲಾತಿ ಅಂಶಗಳನ್ನು ಅದರಲ್ಲಿ ಸೇರಿಸಲಾಯಿತು. ಅದಾದಮೇಲೆ ನಮ್ಮಲ್ಲಿ ಮೀಸಲಾತಿ ಅಂಶಗಳು ಶುರುವಾಯಿತು. ಆದರೂ ಕೂಡ ನಾವು ಅಷ್ಟು ವರ್ಷಗಳಾಗಿದೆ. ಆಲೋಚನೆ ಶುರುವಾಗಿ 1870ರಲ್ಲಿ ಆಲೋಚನೆ ಶುರುವಾಯಿತು. ಇಷ್ಟು ವರ್ಷಕ್ಕೆ ನಾವು 70 ವರ್ಷಕ್ಕೆ ಲೆಕ್ಕ ಹಾಕ್ತೀವಿ, ಆದರೆ ಅದು ಇನ್ನೂ ತುಂಬ ಮುಂದೆ ಹೋಗುತ್ತೆ.
ಆದರೆ ಇಲ್ಲಿವರೆಗೂ ಭಾರತದಲ್ಲಿ ಮೀಸಲಾತಿ ಪಡೆದಿರುವ ದಲಿತರ ಮೀಸಲಾತಿ ಸಂಖ್ಯೆ ಎಷ್ಟು ಪರ್ಸೆಂಟ್ ಮೀಸಲಾತಿ ತಗೊಂಡಿದ್ದಾರೆ ಅಂತ ಹೇಳಿದ್ರೆ ಕೇವಲ 1.5 ಅಷ್ಟು ಪರ್ಸೆಂಟಷ್ಟು ಮೀಸಲಾತಿಯನ್ನು ದಲಿತರು ಇಲ್ಲಿವರೆಗೂ ಪಡ್ಕೊಳ್ಳೋಕೆ ಸಾಧ್ಯ ಆಗಿದೆ. ಯಾರನ್ನ ಮೀಸಲಾತಿ ಮಕ್ಕಳು ಅಂತ ಕರೀತಾರೋ, ಯಾರನ್ನ ಸರ್ಕಾರದ ಮಕ್ಕಳು ಅಂತ ಕರೀತಾರೋ, ಯಾರನ್ನ ಅಂಬೇಡ್ಕರ್ ಮೊಮ್ಮಕ್ಕಳು ಅಂತ ಕರೀತಾರೋ, ಸರ್ಕಾರ ಇವುದೇ ಅಂತ ಯಾರನ್ನು ಕರೀತಾರೋ ಅವ್ರು ಪಡ್ಕೊಂಡಿರೋ ಮೀಸಲಾತಿ ಸಂಖ್ಯೆ 1.5% ಇಲ್ಲಿವರೆಗೂ ಇದರಲ್ಲಿ ಇಡೀ ಇಂಡಿಯಾದಲ್ಲಿ, ಇಡೀ ಭಾರತ ದೇಶದಲ್ಲಿ ನಾನು ಹೇಳ್ತಿರೋದು. ಹಂಗೆ ನೋಡಿದ್ರೆ ನಮಗೆ ಇಲ್ಲಿ ಎಷ್ಟು ಮೀಸಲಾತಿ ಕೊಡಬೇಕು ಅಂತ ಅನ್ನೋದು ನಮಗೆಲ್ಲರಿಗೂ ಗೊತ್ತು. ಇತ್ತೀಚಿನ ದಿನಗಳಲ್ಲಿ ಒಳ ಮೀಸಲಾತಿ ಇದು ಒಂದು ವಿಷಯ ಎಲ್ಲ ಕಡೆ ಚರ್ಚೆ ಆಗುತ್ತೆ. ನಾನು ಕೂಡ ಒಳ ಮೀಸಲಾತಿ ಹೋರಾಟಗಾರ ಅಂತ ಗುರುತಿಸ್ಕೊಂಡಿದ್ದವರು 2000 ಇಸ್ವಿಯಿಂದ ನಾನು ವಿದ್ಯಾರ್ಥಿ ಆಗಿದ್ದಾಗಿಂದು ಒಳ ಮೀಸಲಾತಿ ವಿಷಯದಲ್ಲಿ ತೊಡಗಿಸ್ಕೊಂಡಿದ್ದವನು. ಇದು ನಮಗೆಲ್ಲರಿಗೂ ಗೊತ್ತಿದೆ. 1969ರಲ್ಲೇ ನಮ್ಮ ಬಿ ಬಸವಲಿಂಗಪ್ಪನವರು ಈ ವಿಷಯವಾಗಿ ಕ್ಯಾಬಿನೆಟ್ನಲ್ಲಿ ಒಂದು ಚರ್ಚೆಯನ್ನು ಮಾಡಿದ್ದಾರೆ. ಜಾತಿಗೆ ಅನುಗುಣವಾಗಿ, ಜಾತಿಯ ಜನಸಂಖ್ಯೆಗೆ ಅನುಗುಣವಾಗಿ ಈ ಒಂದು ಮೀಸಲಾತಿಯನ್ನು ನಾವು ಡಿವೈಡ್ ಮಾಡಬೇಕಾಗಿದೆ ಅಂತ. ಇದನ್ನು ಅದಾದಮೇಲೆ ಸ್ವಲ್ಪ ಮರ್ತಂಗಿತ್ತು, ಇಡೀ ಪ್ರಭುತ್ವ ಮರ್ತಂಗಿತ್ತು. ಅದಾದಮೇಲೆ 1975ರಲ್ಲಿ ಪಂಜಾಬ್ ಸರ್ಕಾರ ಅನಿಸುತ್ತೆ 75ರಲ್ಲಿ ಒಂದು ಸಣ್ಣ ಜಾತಿಗೆ ಒಂದು ಮೀಸಲಾತಿಯನ್ನು ಘೋಷಣೆ ಮಾಡಿದ್ರು. ಅಲ್ಲಿಂದ ಪಂಜಾಬ್ ಸರ್ಕಾರದ ಕಾರಣಕ್ಕಾಗಿ ನಾವು ಮೀಸಲಾತಿ ಅಂಶಗಳನ್ನು ಬೇರೆ ಬೇರೆ ರಾಜ್ಯಗಳಲ್ಲಿ ಹೆಚ್ಚು ಚರ್ಚೆಗೆ ಬಂತು. ಅದು ರಾಜಸ್ಥಾನದಲ್ಲಿ ಶುರುವಾಯಿತು. ಆಮೇಲೆ ಮೊದಲು ಪಂಜಾಬ್ ಆದಮೇಲೆ ಆಂಧ್ರ ಪ್ರದೇಶದಲ್ಲಿ ಮೀಸಲಾತಿ ಹೋರಾಟ ಶುರುವಾಯಿತು 75ರಲ್ಲಿ. ಕರ್ನಾಟಕದಲ್ಲಿ ಅದು ತುಂಬ ಹರಳುಗಟ್ಟಿದ್ದು 1996 ನಂತರ 96, 98, 2000 ಇಸ್ವಿನಲ್ಲಿ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಅಂತ ಆಯಿತು. ಮಾದಿಗ ದಂಡೋರು ಅದಕ್ಕೆ ಮುಂಚೆ ಬಂದಿತ್ತು. ಆದರೆ ಮಾದಿಗ ದಂಡೋರಾಗೂ ಸ್ವಲ್ಪ ಆಂಧ್ರಗೂ ಬೇರೆ ಸಂಬಂಧ ಇದ್ದಿದ್ದರಿಂದಾಗಿ ಇಲ್ಲಿನ ಲೋಕಲ್ ಮಾದಿಗ ಹೋರಾಟಗಾರರು ಅದನ್ನು ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಅಂತ ಒಂದು ಕಟ್ಟಿ ಹಲವಾರು ಸಮಾವೇಶಗಳನ್ನು, 100 ರ್ಯಾಲಿಗಳನ್ನು ಮಾಡೋದು. ಅದಕ್ಕೆ ಒಂದು ಹತ್ತತ್ರ 32 ವರ್ಷಗಳ ಇತಿಹಾಸ ಇದೆ ಕರ್ನಾಟಕದ ಒಳ ಮೀಸಲಾತಿ ಹೋರಾಟಕ್ಕೆ. ಈ ಒಳ ಮೀಸಲಾತಿ ಹೋರಾಟದಲ್ಲಿ ಒಂದು ಸಮುದಾಯ ಹೆಚ್ಚು ತೊಡಗಿಸ್ಕೊಂಡಿತ್ತು. ಅದು ಗೊತ್ತಿದೆ ನಮಗೆಲ್ಲರಿಗೂ, ಮಾದಿಗ ಸಮುದಾಯ ಅಂತ. ನಮ್ಗೆ ಈಗಲೂ ಕೂಡ ನಾವು ಮೊನ್ನೆಯವರೆಗೂ ನಡೀತಿರೋ ಹೋರಾಟಗಳಲ್ಲಿ, ಮೊನ್ನೆ ಸರ್ಕಾರ ಸೃಷ್ಟಿ ಮಾಡಿರುವಂಥ ಭ್ರಷ್ಟ ಬಿಂದುಗಳಲ್ಲಿ ಆಗ್ತಿರುವಂಥ ಅನ್ಯಾಯಗಳನ್ನು ಮಾತಾಡ್ತಿರೋದು ಕೂಡ ಮಾದಿಗ ಸಮುದಾಯವೇ. ಅದು ಎಲ್ರಿಗೂ ಗೊತ್ತಿರುವಂಥ ವಿಷಯ. ಇದನ್ನು ನಾವು ಹೆಂಗೆ ಅರ್ಥ ಮಾಡ್ಕೊಳ್ಬೇಕು, ಮೀಸಲಾತಿಯಿಂದ ಮತ್ತು ಒಳ ಮೀಸಲಾತಿಯಿಂದ ಅಂತ ಅನ್ನೋದು ಈಗಾಗಲೇ ಒಂದು ನಿರ್ದಿಷ್ಟವಾಗಿರುವಂಥ ಒಂದು ಆಲೋಚನೆ ಇದೆ ನಮಗೆ ಅದ್ರಲ್ಲಿ ಯಾವುದೇ ಕಾರಣಕ್ಕೆ ಅದಕ್ಕೆ ಅಭಿಪ್ರಾಯ ಇಲ್ಲ. ಮೀಸಲಾತಿ ಬೇಕು, ಎಲ್ಲಿವರೆಗೂ ಬೇಕು. ಬಾಬಾ ಸಾಹೇಬ್ ಅದನ್ನು ಸುಳ್ಳು ಹೇಳ್ತಾರೆ, ಈಗಲೂ ಸುಳ್ಳು ಹೇಳ್ತಾರೆ. ನೀವು ಗೂಗಲ್ ಮಾಡಿದ್ರೆ ಕೂಡ ಕೂಡ ಸುಳ್ಳು ಹೇಳ್ತೇನೆಂದರೆ ಮೊದಲಿಗೆ ಮೀಸಲಾತಿ 10 ವರ್ಷಗಳಿಗೆ ಸಾಕು ಎಂದು ನಿರ್ಧರಿಸಲಾಗಿತ್ತು ಅಂತ ಬಾಬಾ ಸಾಹೇಬ್ ಹೇಳ್ತಾರೆ ಅಂತ ಹೇಳ್ತಾರೆ. ಎಲ್ಲೂ ನನಗೆ ಕಂಡಂಗೆ ಬಾಬಾ ಸಾಹೇಬರು ಈ ಮೀಸಲಾತಿಯನ್ನು 10 ವರ್ಷಗಳಿಗೆ ನಿಲ್ಲಿಸಿ ಅಂತ ಹೇಳಿಲ್ಲ. 10 ವರ್ಷ ಸಾಕಾಗುತ್ತೆ ಅಂತ ಕೂಡ ಎಲ್ಲೋ ಮೋಸ್ಟ್ ಮಾತಲ್ಲಿ ಹೇಳಿರಬೇಕು. ಬಾಬಾ ಸಾಹೇಬ್ ಹಾಗೆ ಮಾತು ಬೇರೆ ಬರವಣಿಗೆ ಬೇರೆ ಮಾಡಿದವರು ಅಲ್ಲ, ಗೊತ್ತಿದೆ ನನಗೆ. ಅವರೆಲ್ಲೂ ಕೂಡ 10 ವರ್ಷ ಸಾಕು ಮೀಸಲಾತಿ ಅಂತ ಹೇಳಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅದಾದಮೇಲೆ ಅದೊಂದು ಆರ್ಥಿಕ ಕಾರ್ಯಕ್ರಮ ಅಲ್ಲ ಅದು. ನೀವು ಯಾರು ಹಿಂದೆ ಹೇಳಿದ್ರೆ ತುಂಬ ಜನ ಹಂಗೆ ಹೇಳ್ತಾರೆ ಮಾತಾಡೋರು, ನೀವು ಖರ್ಗೆ ಕುಟುಂಬಕ್ಕೆ ಮೀಸಲಾತಿ ಬೇಕು, ಇವರಿಗೆ ಚಿಕ್ಕ ತುಂಬ ಕಷ್ಟದಲ್ಲಿರೋರು ಕೊಡ್ರಿ ಮೀಸಲಾತಿ ನಾನು ಕೇಳ್ತಾರೆ ತುಂಬ ಜನ. ನಾನು ಇಲ್ಲೇ ನಮ್ಮ ಫ್ರೆಂಡ್ ಒಬ್ರು ಇದ್ದಾರೆ ತುಮಕೂರು ಕರ್ಕೊಂಡು ಹೋಗಿದ್ದರಿಂದ ನನ್ನ ಮಾತಾಡುವಾಗ ಅಲ್ಲೊಂದು ಹುಡುಗಿ ಕೇಳ್ತು, ಸರ್ ನನಗೆ ನಮ್ಮ ಆಂಟಿ ತುಂಬ ಚೆನ್ನಾಗಿ ಓದಿದ್ರು, ಜಾಸ್ತಿ ಪರ್ಸೆಂಟೇಜ್ ಬಂದಿತ್ತು, ಆದರೆ ಅವ್ರಿಗಿಂತ ಕಡಿಮೆ ಪರ್ಸೆಂಟೇಜ್ ಬಂದಿರೋಂಥ ಒಂದು SC ಕ್ಯಾಂಡಿಡೇಟ್ಗೆ ಕೆಲಸ ಸಿಕ್ಬಿಡ್ತು ಅಂತ ಹೇಳ್ತಾರೆ ಹುಡುಗಿ. ನನಗೆ ಹುಡುಗಿ ಮೀಸಲಾತಿ ಪಾಪ ಗೊತ್ತೇ ಇಲ್ಲ. ಅವ್ರಿಗೆ ಇಂಜಿನಿಯರಿಂಗ್ ಏನೋ ಓದ್ತಾ ಇಲ್ಲ ಅಂತ ಹುಡುಗಿ, PUC ಓದಿರೋ ಹುಡುಗಿ, ಸೆಕೆಂಡ್ ಇಯರ್ PUC ಓದ್ತಿರೋ ಹುಡುಗಿ, ಒಳ್ಳೆ ಸ್ಟೂಡೆಂಟ್. ಅದು ಹೆಂಗೆ ನಿಮಗೆ ನೀವು OBC, ನಾನು ಹುಡುಗಿನ ಕ್ಯಾಸ್ಟ್ ಕೇಳಿದ್ರೆ ಅವ್ರಿಗೆ OBC ಕ್ಯಾಸ್ಟಲ್ಲಿ ಬರುತ್ತೆ. 2A ಮೀಸಲಾತಿಯನ್ನು SC ಮೀಸಲಾತಿ ಹೆಂಗೆ ಹಂಚ್ತಾರೆ ಅಂತಲೇ ಹೇಳ್ತೀನಿ ನಾನು. ಆಮೇಲೆ ಹುಡುಗಿಗೆ ಹೇಳಿ ನೋಡಿ, 2Aನಲ್ಲಿ ಇಷ್ಟು % ಮೀಸಲಾತಿ ಇರುತ್ತೆ, 2Aನಲ್ಲಿ ನಿಮ್ಮ ಆಂಟಿಗೆ ಕೈ ತಪ್ಪಿದ ಮೀಸಲಾತಿ, 2Aನಲ್ಲಿ ಅವ್ರಿಗಿಂತ ಮೇಲಿರೋರು ಹೋಗುತ್ತೆ ಹೊರತು ಅವ್ರಿಗಿಂತ ಕೆಳಗಡೆ ಇರೋ SC ಮೀಸಲಾತಿ ಬರಲ್ಲ, ಅವ್ರಿಗೆ ಬೇರೆ. ಇಲ್ಲಿರುವಂಥ ಅವಕಾಶಗಳನ್ನ ಕಿತ್ಕೊಂಡು ಇಲ್ಲಿ ಕೊಡೋಕೆ ಆಗೋದಿಲ್ಲ ಮೀಸಲಾತಿಯಲ್ಲಿ. ಜನರಲ್ಲೂ ಕೂಡ ಒಂದು ಮೀಸಲಾತಿಯೇ ಅಂತ ನಾವು ಅರ್ಥ ಮಾಡಿಸ್ತೀವಿ. ಹಂಗೆ ಅರ್ಥ ಮಾಡಿಸೋದು ಭಾಳ ಕಷ್ಟ ಇದೆ ಮಕ್ಕಳಿಗೆ. ಈ ಮೀಸಲಾತಿ ಮಾನದಂಡದಿಂದ ಹೋರಾಟಗಾರರು ಕೇಳ್ತಾ ಇದ್ದೇನೆ ಏನಂದರೆ, ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯನ್ನು ಕೊಡಿ ಅಂತ. ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯನ್ನು ಕೊಡಿ ಅಂತಂದರೆ ಜನಸಂಖ್ಯೆಯನ್ನು ಯಾರು ನಿರ್ಧರಿಸಬೇಕು? ಇದು ತುಂಬ ದೊಡ್ಡ ಸಮಸ್ಯೆ. ನೀವು ಈ ಒಳ ಮೀಸಲಾತಿಯ ನಾಗಮೋಹನ್ ದಾಸ್ ವರದಿ ಬಗ್ಗೆ ಬಂದಂಥ ಅಪಸ್ವರವು ತುಂಬ ದೊಡ್ಡದೇನಂತಂದರೆ, ಅವರು ಸಮುದಾಯಗಳ ಹೊರಗಡೆ ಇರುವಂತಹ ವ್ಯಕ್ತಿಗಳ ನಂಬರಲ್ಲಿ ಅವರು ಮೋಸ ಮಾಡಿದ್ರು ಅಂತ ತುಂಬ ಜನ ಹೇಳ್ತಾರೆ. ಅದರಲ್ಲಿ ಆ್ಯಕ್ಚುಲ್ ಆಗಿ ಅವ್ರ ಕೆಲಸ ಅದಾಗಿರಲಿಲ್ಲ. ಜನಸಂಖ್ಯೆಯನ್ನು
ಏನಂತಾರೆ ಅದಕ್ಕೆ, ಜನಗಣತಿ ಮಾಡೋದು ಅದ್ರ ಕರ್ತವ್ಯ ಅಲ್ಲ. ನಾಗಮೋಹನ್ ದಾಸ್ ವರದಿಯ ಕರ್ತವ್ಯ ಜನಗಣತಿ ಅಲ್ಲ. ಅವರು ಇರುವ ಮೀಸಲಾತಿಯನ್ನು ಒಂದು 15+2 ಅಂತಂದರೆ 17% ಮೀಸಲಾತಿಯನ್ನು, ಅವಾಗ ಅದಿನ್ನೂ ಕೋರ್ಟ್ ಹೋಗಿರಲಿಲ್ಲ, 17% ಮೀಸಲಾತಿಯನ್ನು ಈ 101 ಸಮುದಾಯಗಳಿಗೆ ಹೇಗೆ ಹಂಚಬೇಕು ಅಂದಿದ್ದು ಅಷ್ಟೇ ಇದ್ದಿದ್ದು ಅವ್ರ ತಲೆ ಒಳಗಡೆ. ಇವರೇನು ಮಾಡಿದ್ರು, ಅವರು ಕೊಡುವಾಗ ಜನಸಂಖ್ಯೆಯನ್ನು ಅವರು ಟೆಂಟೇಟಿವ್ ಆಗಿ ಹಾಕಿ ಕೊಟ್ಟರು. ಅವರು ಒಂದು ಸಣ್ಣ ಸಮೀಕ್ಷೆ ಕೂಡ ಮಾಡಿದ್ರು, ಸೆನ್ಸಸ್ ಮಾಡಲಿಲ್ಲ, ಬೇರೆ ಥರದ ಒಂದು ಸಮೀಕ್ಷೆಯನ್ನು ಮಾಡಿದ್ರು. ಆ ಸಮೀಕ್ಷೆಯಲ್ಲಿ ಬಂದಂಥ ನಂಬರ್ ಸ್ವಲ್ಪ ಯಾಚಿಚೆ ಆಯಿತು. ಅವರು ಅದನ್ನು ಅರ್ಥ ಮಾಡಿಸೋಕ್ಕೆ ಟ್ರೈ ಮಾಡೋದು ನಮ್ಗೆ ಅರ್ಥ ಆಗಲಿಲ್ಲ. ಯಾಕೆ ಅಂತಂದರೆ, ನೀವು ನಮ್ಮ ಸಮುದಾಯದ ಸಂಖ್ಯೆಯನ್ನು ಕಡಿಮೆ ಹಾಕಿದ್ದೀರಿ. ಅದರಲ್ಲಿ ಅವ್ರು ಹೇಳ್ತಿರೋ ಮಾದಿಗರ ಸಂಖ್ಯೆ ಜಾಸ್ತಿ ಇದೆ, ವಲಯರ ಸಂಖ್ಯೆ ಕಡಿಮೆ ಇದೆ ಅಂತ ನೋಡೋಕೆ ಕಾಣುತ್ತೆ. ಆದರೆ ಮಾದಿಗರ ಸಂಖ್ಯೆ ಎಷ್ಟಿದೆಯೋ ಅದರ 70% ಇದೆ ಅಷ್ಟೇ ಅದರಲ್ಲಿ ಅವ್ರು ಹಾಕಿರೋದು. ವಲಯದ ಸಂಖ್ಯೆ ಎಷ್ಟಿದೆ ಅದರ 70% ಇದೆ. ಅವ್ರು ಪ್ರಾತಿನಿಧಿಕವಾಗಿ ಆ ಜಾತಿಗಳ ಜನಸಂಖ್ಯೆಯನ್ನು ನಮೂದಿಸಿದ ಕಾರಣಕ್ಕಾಗಿ ನಮ್ಮಲ್ಲಿ ಒಂದು ತುಂಬ ದೊಡ್ಡ ಸಮಸ್ಯೆ ಶುರುವಾಯಿತು. ಅವ್ರಿಗೆ ಹೇಳಕ್ಕೆ ಟ್ರೈ ಮಾಡಿದ್ರು, ಸಾಮಾಜಿಕವಾಗಿ ಹಿಂದುಳಿದ ಜಾತಿ ಯಾವುದಿದೆಯೋ ಎಸ್ಸಿಗಳಲ್ಲಿ ಅವ್ರಿಗೆ ಒಂದು ಸ್ವಲ್ಪ ಜಾಸ್ತಿ ಕೊಡಿ ಅಂತ ಹೇಳಿದ್ರು. ನ್ಯಾಯಬದ್ಧವಾಗಿತ್ತು. ಆದರೆ ಸಾಮಾಜಿಕವಾಗಿ ಹಿಂದುಳಿದಿರುವಿಕೆಯನ್ನು ನಾವು ಹೇಗೆ ಕಂಡಿರ್ತೀವಿ? ನಮ್ಮ ಪ್ರದೇಶದಲ್ಲಿ ನಾವು 10 ವಲಯರ ಮನೆ ಅಥವಾ 10 ಮಾದಿಗರ ಮನೆ ಇತ್ತು ಅಂತ ಅಂದ್ಕೊಂಡ್ರೆ, 10 ವಲಯರ ಮನೆಗಳಲ್ಲಿ ಎಷ್ಟು ಜನ ಓದಿದ್ದಾರೆ, ಎಷ್ಟು ಜನ ಕೆಲಸಕ್ಕೆ ಹೋಗ್ತಿದ್ದಾರೆ, ಎಷ್ಟು ಮೀಸಲಾತಿ ಪಡೆದಿದ್ದಾರೆ, 10 ಜನ ಮಾದಿಗರ ಮನೆಯಲ್ಲಿ ಎಷ್ಟು ಜನ ಕೆಲಸಕ್ಕೆ ಹೋಗ್ತಿದ್ದಾರೆ, ಮೀಸಲಾತಿ ಪಡೆದಿದ್ದಾರೆ ಅಂತ ಅರ್ಥ ಮಾಡ್ಕೊಂಡ್ರೆ ನಮ್ಗೆ ಅಷ್ಟು ಸುಲಭ ಅಲ್ಲ. ಅಷ್ಟು ಸುಲಭಕ್ಕೆ ನಾವು ಮೀಸಲಾತಿಯನ್ನು ಕನ್ಸಿಡರ್ ಮಾಡೋಕ್ಕೆ ಬರೋದಿಲ್ಲ. ಅದನ್ನು ನೀವು ಹೆಂಗೆ ಅರ್ಥ ಮಾಡ್ಕೋಬೇಕು ಅಂತ ನಾವು ಕೂಡ ಅರ್ಥ ಮಾಡಿಸೋದ್ರಲ್ಲಿ ಸೋತ್ವಿ. ಕರ್ನಾಟಕದಲ್ಲಿ ಈಗಲೂ ಕೂಡ ದೊಡ್ಡ ಸಮಸ್ಯೆ ಇರೋದು ಇದನ್ನ ಅರ್ಥ ಮಾಡಿಸೋಕ್ಕಾಗ್ತದೆ. ಹತ್ತತ್ರ 128 ಕೋಟಿ ಜನಸಂಖ್ಯೆ ಇರೋದು ಎಸ್ಸಿಗಳಲ್ಲಿ. 128 ಕೋಟಿಗಳಲ್ಲಿ ಮಾದಿಗ ಒಂದು ವಲಯದ ಸಂಖ್ಯೆ 1 ಕೋಟಿ ಇದೆ. 1 ಕೋಟಿ ಇದೆ. 1 ಅಂದರೆ 1,28 ಲಕ್ಷ, ಸಾರಿ 1,28 ಲಕ್ಷ ಜನಸಂಖ್ಯೆ ಇದ್ದರೆ 28 ಲಕ್ಷ ಜನಸಂಖ್ಯೆ ಇರುವ ಒಂದು ಸಮುದಾಯಕ್ಕೂ 5%, 1 ಕೋಟಿ ಜನಸಂಖ್ಯೆ ಇರುವ 2 ಸಮುದಾಯಕ್ಕೂ 10% ಮೀಸಲಾತಿಯನ್ನು ಹಂಚಬೇಕು. ಈಗ 11 ಮತ್ತು 4 ಆಗಿದೆ, ಅಂದರೆ 10 ಮತ್ತು 4 ಆಗಿದೆ. ಇದನ್ನ ಹೆಂಗೆ ಅರ್ಥ ಮಾಡ್ಕೊಳ್ಳೋದು ನಮಗೆ ಗೊತ್ತಿಲ್ಲ. ನಾವು ಹೇಳ್ಕೊಳ್ಬೋದು. ನಾನೇನೋ ಸ್ಟೇಟ್ಮೆಂಟ್ ಕೊಟ್ಟರೆ ನನ್ನ ಜಾತಿಯನ್ನು ಹುಡುಕಲಾಗುತ್ತದೆ, ನನ್ನ ಜಾತಿಯನ್ನು ಹುಡುಕಿ ನೀವು ಹಿಂಗೆ ಯಾಕೆ ಹೇಳ್ತಿದೆ ಅಂತ ಏನೋ ಒಂದು ಫ್ರೇಮ್ ಮಾಡಿಬಿಡ್ಬೋದು. ಬಟ್ ಅದೆಲ್ಲ ಅದು ನೀವು ಯಾವ ಜಾತಿಯೊಳಗೆ ನ್ಯಾಯ ಮಾತಾಡೋದು ಇಂಪಾರ್ಟೆಂಟ್ ಅಲ್ಲ, ಅದನ್ನು ಇಂಪಾರ್ಟೆಂಟ್ ಆಗಿರೋದು. ಹಂಗಾಗಿ ನಮಗೆ ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಬಹಳ ಕಷ್ಟ. ಆದರೆ ಈಗ ಸರ್ಕಾರ ಮೊನ್ನೆ ಕೊಟ್ಟಂತಹ ಮೀಸಲಾತಿ ವರ್ಗೀಕರಣದಲ್ಲಿ ಮಾಡಿರುವಂಥ ರೋಸ್ಟರ್ ನಿಯಮದಲ್ಲಿ ನಾವು ಅದನ್ನು ಬಿಟ್ಟು ನೀವು ಯಾವುದೇ ರೋಸ್ಟರ್ ಬಿಂದುಗಳನ್ನು ಮಾಡುವಂಥ ತಜ್ಞರನ್ನು ಕೇಳಿದ್ರು ಕೂಡ ಈಗ ಸರ್ಕಾರ ಮಾಡಿರುವಂತಹ ರೋಸ್ಟರ್ ನಿಯಮಗಳ ಹೊರತಾಗಿ ಇನ್ನೊಂದು ರೋಸ್ಟರ್ ನಿಯಮ ಮಾಡೋದಕ್ಕೆ ಭಾಳ ಕಷ್ಟ ಇದೆ. ಅದರೊಳಗಡೆ 400 ಪೋಸ್ಟ್ಗಳನ್ನು ಅವರು ಫಿಕ್ಸ್ ಮಾಡಿದ್ದಾರೆ. 100 ಪೋಸ್ಟ್ಗಳನ್ನು ಫಿಕ್ಸ್ ಮಾಡಿದರೆ ನಿಜವಾಗ್ಲೂ ಸಮಸ್ಯೆ ಆಗ್ತಿತ್ತು. ಯಾಕಂದರೆ 15 ಮಾತ್ರ ಕೊಡಬೇಕಾಗಿತ್ತು. ಅದು 2% ಮೀಸಲಾತಿ ಇನ್ನೊಂದು ಇತ್ಯರ್ಥ ಆಗಿರೋ ಕಾರಣಕ್ಕಾಗಿ 15% ಮೀಸಲಾತಿ ಒಳಗಡೆ ನಾವು ಹಂಚ್ಕೋಬೇಕಾಗಿದೆ. ಅದರಲ್ಲಿ ನಮಗೆ 400 ಪೋಸ್ಟ್ಗಳಿಗೆ ಅವ್ರು ಏನು ಮಾಡಿದ್ದಾರೆ, ರೋಸ್ಟರನ್ನು ಮೇಂಟೈನ್ ಮಾಡಿದ್ದಾರೆ. 400 ಪೋಸ್ಟ್ಗಳಲ್ಲಿ ದಲಿತರಿಗೆ ಸಿಗಬೇಕಾಗಿರುವಂಥ 60 ಪೋಸ್ಟ್ಗಳನ್ನು ಅವರು ಫಿಕ್ಸ್ ಮಾಡಿದ್ದಾರೆ. ಅದರಲ್ಲಿ ಕ್ರಮವಾಗಿ ಕರೆಕ್ಟಾಗಿ 30 ಪೋಸ್ಟ್ ಸಿಗಬೇಕು. ಅದರಲ್ಲಿ ನಮಗೆ ಅಲೆಮಾರಿ ಮತ್ತು ಇನ್ನು ಇತರ ಸಮುದಾಯಗಳಿಗೂ ಕೂಡ ಒಂದು ಸಣ್ಣ ವೇರಿಯೇಷನ್ ಆಗುತ್ತೆ. ಬಟ್ 3 ಪೋಸ್ಟ್ಗಳು ಮಾತ್ರ ಇರುತ್ತೆ. ಒಂದೇ ಒಂದು ಪೋಸ್ಟ್ ಯಾವುದೋ ಇಲಾಖೆಯಲ್ಲಿದ್ದರೆ ಆ ಒಂದು ಪೋಸ್ಟ್ಗೆ ಮೀಸಲಾತಿ ಅನ್ವಯ ಆಗೋದಿಲ್ಲ, ಯಾವ ಮೀಸಲಾತಿನೂ ಅನ್ವಯ ಆಗೋದಿಲ್ಲ. 3 ಪೋಸ್ಟ್ಗಳು ಮಾತ್ರ ಇದ್ದರೆ ಏನು ಮಾಡಬೇಕು, ಅದರಲ್ಲಿ ಒಂದು ಯಾವುದನ್ನು ನಾವು ಎ ವಿಭಾಗ ಅಂತ ಕರಿತೀವೋ ಅದನ್ನು ಕೊಡಬೇಕಾಗುತ್ತೆ. ಅದು ಮುಂದೆ ಸಮಸ್ಯೆ ಆಗುತ್ತೆ ಅಂತ ಬೇರೆ ಸಮುದಾಯಗಳು ಗಲಾಟೆ ಮಾಡಿರೋ ಕಾರಣಕ್ಕಾಗಿ ಆ 3 ಪೋಸ್ಟ್ಗಳಲ್ಲಿ ಒಂದು ಪೋಸ್ಟಿಗೆ 101 ಸಮುದಾಯಗಳ ಯಾರು ಬೇಕಾದರೂ ಕಾಂಪೀಟ್ ಮಾಡ್ಬೋದು ಅನ್ನೋದೊಂದಿದೆ. ನನಗನ್ಸೋದು, ನನಗೂ ಕೂಡ ಈ ಹೋರಾಟದಲ್ಲಿ ಇದ್ದವನಾಗ ಅನ್ಸೋದು, ಅದನ್ನ ಬಿಟ್ಟು ಬೇರೆ ಏನು ಮಾಡೋಕ್ಕಾಗಲ್ಲ. ಯಾಕೆ ಅಂತಂದರೆ ನೀವು ಎ ಅಂತ ಒಂದು ಬರುತ್ತೆ ಅಂತ ಅಂದ್ಕೊಳ್ಳಿ, 3 ಪೋಸ್ಟಲ್ಲಿ ಒಂದು ಮಾದಿಗರಿಗೆ ನಾವು ಕೊಟ್ಟರೆ ಅಥವಾ ಮಾದಿಗರಿಗೆ ಆ ಜಾಗದಲ್ಲಿ ಬೇರೆ ಯಾರಿಗೆ ಕೊಟ್ಟರೆ ಇನ್ನೊಬ್ಬ ಮಾದಿಗರೇ ಬರೋಕ್ಕೆ 30 ವರ್ಷ ಬೇಕು ನಮಗೆ. ಹೊಲೆ ಇರಲ್ಲ, ಇನ್ನೊಬ್ಬರು ಮಾದಿಗರು ಬರೋಕ್ಕೆ 25-30 ವರ್ಷ ಬೇಕು. ಯಾಕಂದ್ರೆ ಒಂದು ಪೋಸ್ಟ್ ಕ್ರಿಯೇಟ್ ಆಗ್ತಿರೋ ಪೋಸ್ಟ್ ನಾನು ಹೇಳ್ತಿರೋದು. ಅವಾಗ ಏನು ಮಾಡ್ತಾರೆ, ಈಗಲೂ ಒಂದು ಸಮಸ್ಯೆ ಇದೆ. ಯಾರು ಗಟ್ಟಿ ಇರ್ತಾರೆ ಅವ್ರು ಹೋಗಿ ಅದನ್ನ ಅಕ್ವೈರ್ ಮಾಡ್ಕೋಬೋದು ಅನ್ನೋ ಥರದ್ದು ಇದೆ. ಅಷ್ಟು ಸುಲಭ ಅಲ್ಲ ಮೀಸಲಾತಿ. ನಾವೇ ಬೀದಿ ನಿಂತ್ಕೊಂಡು ಹೇಳಿದ್ರೆ ಸುಲಭ ಅಲ್ಲ ಮೀಸಲಾತಿ ಪಡ್ಕೊಳ್ಳೋಂಥ. ಇದನ್ನು ಸ್ವಲ್ಪ ನಾವು ಇನ್ನೂ ಅರ್ಥ ಮಾಡ್ಕೋಬೇಕಾಗಿದೆ. ಕರ್ನಾಟಕದಲ್ಲಿ ಮಾವಳಿಯಣ್ಣ ಎಲ್ಲ ಗೊತ್ತಿದ್ದಾರೆ. 1996 ಮೈಸೂರಲ್ಲೊಂದು, ಸಾಗರದಲ್ಲೊಂದು ಒಳ ಮೀಸಲಾತಿ ಪರವಾಗಿ ಹೋರಾಟವನ್ನು ಒಂದು ಸಭೆ ಮಾಡಿದ್ದಾರೆ. ಯಾರು ನಮ್ಮ ಶ್ರೀಧರ್ ಕರಿಗಿರವರು, ಮಾವಳಿ ಶಂಕರ್ ಅವರಿಗೆ DSS ಈ ಒಂದು ಒಳ ಮೀಸಲಾತಿ ವಿಚಾರವನ್ನು ಒಪ್ಪಿಸಿದ್ದವರಿಗೆ.
ಇದನ್ನು ನೀವು ಮಾಡಿ ಅಂತ. ಅವ್ರು ಅವಾಗಲೇ ಮೈಸೂರಲ್ಲೊಂದು ಮತ್ತು ಇಲ್ಲಿ ಇದು ಭದ್ರಾವತಿನಲ್ಲಿ ಅನ್ಸುತ್ತೆ 2 ಸಭೆಗಳನ್ನು ಅವರು ಮಾಡಿದ್ದಾರೆ. DSS ಅನ್ನೋ ಬಗ್ಗೆ ಮಾತಾಡ್ತಿಲ್ಲ ಅಂತ ತುಂಬ ಜನ ಹೇಳ್ತಾರೆ, ಅದು ತಪ್ಪು. ಯಾಕಂದರೆ ನಾನೊಬ್ಬ DSS ಆಗಿ DSSನ ಮೊದಲಿಂದ ಗಮನಿಸ್ತಿರೋರಾಗಿ DSS ಮೊದಲಿಂದ ಮಾತಾಡ್ತಿತ್ತು. ಸಣ್ಣ ಸಮಸ್ಯೆ ಶುರುವಾಗಿದೆ ಇಲ್ಲಿ, ನಮ್ಗೆ ಗೊತ್ತಿದೆ. ಇತ್ತೀಚೆಗೆ ನಾವು ಸಂಘ ಪರಿವಾರದ ಒಂದು ಟಾರ್ಗೆಟೆಡ್ ಇದನ್ನು ಒಬ್ಬರಿಗೊಬ್ಬರು ಒಪ್ಪಿಸಿದ್ದಾರೆ. ಅವರು ಸಾಮರಸ್ಯ ಅನ್ನೋ ಒಂದು ಹೆಸರಲ್ಲಿ ಸಮುದಾಯಗಳನ್ನು ಒಡೆದು ಆಳ್ತಿದ್ದಾರೆ. ಅವರು ಯಾರು ಮನೆಗೆ ಬೇಕೋ ಅವ್ರ ಮನೆಗೆ ಹೋಗ್ತಾರೆ, ಎಲ್ಲಿ ಬೇಕೋ ಅವ್ರು ಬರ್ತಾರೆ, ಎಲ್ಲಿ ಬೇಕೋ ಅಲ್ಲಿ ಮೇಲೆ ನಿಂತ್ಕೋತಾರೆ, ಯಾವ ಮಟ್ಟಿಗೆ ಬೇಕೋ ಆ ಮಟ್ಟಿಗೆ ಹಿಡಿತಾರೆ. ಅವರು ಈಗ ಒಂದು ಸ್ವಲ್ಪ ಸಕ್ಸಸ್ ಆಗಿದ್ದಾರೆ. ಒಂದು ಸ್ವಲ್ಪ ಅವರು ಹೊಡೆದಿದ್ದೀವಿ ನಾವು, ಒಂದು ಖುಷಿ ಆಗುತ್ತೆ. ಅವ್ರಿಗೆ ಸಿಗೋದೆಲ್ಲ ಸಿಕ್ಬಿಡ್ಬೋದು ಮುಂದೆ. 2 ಸಮುದಾಯಗಳು ನೋಡೋಕ್ಕೆ ತುಂಬ ಮುಖ್ಯ ಆಗಿತ್ತು ಅವ್ರಿಗೆ. ಈಗ ನಾವು ಕೂಡ ಅಲೆಮಾರಿಗಳ ಬಗ್ಗೆ ಮಾತಾಡ್ತಿದ್ವಿ, ಅಲೆಮಾರಿಗಳ ಬಗ್ಗೆ ಹೋರಾಟಗಳನ್ನ ಮಾಡ್ತಿದ್ವಿ. ಅವ್ರಿಗೆ 1% ಬಗ್ಗೆ ಈಗ ಮಾತಾಡೋಕ್ಕೆ ನನ್ನ ಸಮಯ ಇಲ್ಲ, ಮುಂದೆ ಅವ್ರನ್ನ ಮಾತಾಡ್ಬೋದು. ಈಗ ಅವರು ಹೊಡೆದಿದ್ದೀವಿ ಅಂತ ಹೇಳ್ತಿದ್ದಾರೆ. ಆದರೆ ಅವ್ರಿಗೂ ಗೊತ್ತಿರಬೇಕೇನಂತಂದರೆ, ನಮಗೆ ಒಂದು ಸ್ವಲ್ಪ ಏನೋ ಸಿಗೋವರೆಗೂ ನಾವು ಹೋರಾಟ ಮಾಡ್ತಿದ್ವಿ. ಆಗಲೇ ಅಶ್ವಾಗ್ತಿತ್ತು, ಸ್ವಲ್ಪ ಮುಂದೆ ಹೋದರೆ ನಂಗೆ ಲೈನಲ್ಲಿ ನಿಂತ್ಕೊಳ್ಳೋಕ್ಕಾಗಲಿಲ್ಲ. ನನಗೆ ಬಸ್ಸು ಸರ್ ಕರ್ಕೊಂಡು ಮುಂದೆ ಸ್ವಲ್ಪ ಏನೋ ಕೊಡಿಸಿದ್ರು, ಊಟ ಕೊಡಿಸಿದ್ರು, ತಿಂದೆ. ಅದಾದಮೇಲೆ ನಾನು ಬೇರೆ ಆಲೋಚನೆ ಮಾಡೋಕ್ಕೆ ಶುರು ಮಾಡ್ತೀನಿ. ದಲಿತರು ಒಳ ಮೀಸಲಾತಿಗೋಸ್ಕರನೇ ಹುಟ್ಟಿಲ್ಲ, ದಲಿತರು ಮೀಸಲಾತಿಗೋಸ್ಕರನೇ ಹುಟ್ಟಿಲ್ಲ. ಈ ನೆಲದಲ್ಲಿ ತುಂಬ ದೊಡ್ಡ ಕೋಮುವಾದದ ವಿರುದ್ಧದ ಹೋರಾಟ ನಡೆದಿದ್ದು ದಲಿತರು ಶುರು ಮಾಡಿದ್ದಾರೆ. ಕನ್ನಡ ಹೋರಾಟಗಾರರು ದಲಿತ ಹೋರಾಟಗಳಿಂದ ಕಲಿತಿರೋದ್ರ ಬಗ್ಗೆ ನಾನೇ ಒಂದು ಲೆಕ್ಕ ಮಾಡ್ತೀನಿ. ಕನ್ನಡ ಹೋರಾಟಗಾರರಿಗೆ ದಲಿತ ಹೋರಾಟಗಾರರು ಏನೇನನ್ನು ಕಲಿಸಿದ್ರು. ರೈತ ಹೋರಾಟಗಾರರು ನಂಜುಂಡಸ್ವಾಮಿ ಅವರು ಯಾಕೆ ಅವ್ರ ಮ್ಯಾನಿಫೆಸ್ಟೋದಲ್ಲಿ ದಲಿತರ ಮನೇಲಿ ಊಟ ಮಾಡಬೇಕು ಅಂತ ಬರೆದ್ರು. ಪೆರಿಯಾರರನ್ನ ಕರ್ನಾಟಕಕ್ಕೆ ಯಾಕೆ ತಗೊಂಡು ಬಂದರು. ನಾರಾಯಣ ಗುರುಗಳನ್ನ ಮತ್ತು ಜ್ಯೋತಿಬಾ ಫುಲೆ ಅವರನ್ನ ಕರ್ನಾಟಕಕ್ಕೆ ಯಾಕೆ ತಗೊಂಡು ಬಂದರು. ಯಾರು ತಗೊಂಡು ಬಂದರು ಅಂದರೆ ದಲಿತರೇ. ಇದೇ ಹೊಲೆಮಾದಿಗರು ನಿಂತ್ಕೊಂಡು ಮುಂದೆ ಇಲ್ಲಿ SR ಬಗ್ಗೆ ಹೋರಾಟ ಮಾಡ್ಬೇಕು ನಾವು. ಇದೇ ಹೊಲೆಮಾದಿಗರು ನಿಂತ್ಕೊಂಡು ಕೋಮಲ್ ವಿರುದ್ಧ ಹೋರಾಟ ಮಾಡಬೇಕು. ಇದೇ ಹೊಲೆಮಾದಿಗರು ತುಂಬ ದೊಡ್ಡ ಸಮಸ್ಯೆ ಇದೆ ಮುಂದೆ. ಈಗ ಇವರೆಲ್ಲಿ 400 ಪೋಸ್ಟ್ ಅಂತ ಹೇಳ್ತಿದ್ದಾರೆ, ಎಲ್ಲ ಕಡೆ 7-8 ಪೋಸ್ಟ್ಗಳನ್ನ ಕಾಲ್ ಮಾಡ್ತಾ ಇದ್ದಾರೆ. ಪೋಸ್ಟ್ ಕಾಲ್ ಮಾಡೋದಕ್ಕೆ ರಿಕ್ರೂಟ್ಮೆಂಟ್ಸ್ ಇಲ್ಲ. ಶಾಲಾ ಕಾಲೇಜುಗಳಲ್ಲಿ ಮೇಸ್ಟ್ರಿಗಳ ಸಂಖ್ಯೆಯನ್ನು ಕಡಿಮೆ ಮಾಡ್ತಾ ಇದ್ದಾರೆ. ಎಲ್ಲೂ ಕೂಡ ಉದ್ಯೋಗಗಳನ್ನ ಸೃಷ್ಟಿ ಮಾಡ್ತಿಲ್ಲ. ಮತ್ತೆ ನಮ್ಮ ಹೋರಾಟ ಬೇರೆ ಕಡೆ ಇದೆ. ಹಾಗಾಗಿ ಜನ ಎಲ್ಲ ಏನು ಮಾಡ್ತಾರೆ, ಇವ್ರಿಗೆ ಬರೀ ಇದಾಯ್ತಪ್ಪ, ಬರೀ ಒಳ ಮೀಸಲಾತಿ ಬಗ್ಗೆ ಮಾತಾಡ್ತಾರೆ, ಒಲೆ ಬಗ್ಗೆ ಕಿತ್ತಾಡ್ತಾರೆ ಅಂತಂದರೆ ಒಂದು ಸ್ವಲ್ಪ ಸಮಯದಲ್ಲಿ ನಾವು ಕೂಡ ಒಳ ಮೀಸಲಾತಿ ಹೋರಾಟ ಜೊತೆಗೆ ನಾವು ಮಾಡಬೇಕಾಗಿರೋ ಹೋರಾಟಗಳನ್ನು ಕೂಡ ನಾವು ಮಾಡ್ತೀವಿ ಅಂತ ಹೇಳ್ತಾ, ಇನ್ನೂ ಜಾಸ್ತಿ ಮಾತಾಡೋದಿದೆ. ಯಾಕಂದರೆ ಇದಂಥ ವಿಷಯ. ಇಷ್ಟು ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಕೂಡ ಒಂದು ಮಾತು ಮುಗಿಸ್ತೀನಿ. ಜೈ ಹಿಂದ್.